ಈ ಹದಗೆಟ್ಟ ರಸ್ತೆಗಳ ವಿರುದ್ಧ ಬೆಂಗಳೂರಿಗರು ಸಿಡಿದೆದ್ದಿದ್ದಾರೆ. ಜ್ಞಾನಭಾರತಿ ಲೇಔಟ್ ನಿವಾಸಿಗಳಿಂದ ಪ್ರತಿಭಟನೆ. ರಸ್ತೆ ಸರಿ ಮಾಡಿಕೊಡಿ ಅಂತ ಆಗ್ರಹಿಸಿ ಬೆಂಗಳೂರಿನ ನಾಗರಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜ್ಞಾನಭಾರತಿ ಲೇಔಟ್ ನಿವಾಸಿಗಳಿಂದ ಈ ಪ್ರತಿಭಟನೆ. ರಸ್ತೆ ಸರಿ ಮಾಡುವಂತೆ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಜವಾಬ್ದಾರಿ ತೋರ್ತಾ ಇರುವಂತಹ ಅಧಿಕಾರಿಗಳಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ರಸ್ತೆ ಸರಿಗಿಲ್ಲ, ಓಡಾಡೋದಕ್ಕೆ ಸಮಸ್ಯೆಗಳಾಗ್ತಾ ಇದೆ ಅಂತ ತಮ್ಮ ಆಕ್ರೋಶವನ್ನ ಹದಗೆಟ್ಟ ರಸ್ತೆಗಳ ವಿರುದ್ಧ ಸಿಡಿದೆದ್ದ ನಾಗರಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ತಡೆಗೋಡೆ ನಿರ್ಮಾಣದ ನೆಪದಲ್ಲಿ ರಸ್ತೆ ಅಗದಿತ್ತು ಪಾಲಿಕೆ. ಒಂದೇ ತಿಂಗಳಿಗೆ ಕಾಮಗಾರಿಯನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಪಾಲಿಕೆ ಸಿಬ್ಬಂದಿ. ಮೈಸೂರು ರಸ್ತೆ ಸಮೀಪದಲ್ಲೇ ಈ ರಸ್ತೆಯನ್ನು ಅಗೆದಿದ್ದಾರೆ. ರಸ್ತೆ ಅಗದಿದ್ರಿಂದ ರಸ್ತೆ ಸಂಪರ್ಕನೇ ಇಲ್ಲ ಜನಕ್ಕೆ, ಪರದಾಡ್ತಿದ್ದಾರೆ ಜನ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಶುರುವಾಗ್ತಕ್ಕಂಥ ಬೃಹತ್ ಕಾಮಗಾರಿಗೆ ಇಂತಿಷ್ಟು ಕಾಲಮಿತಿ ಅನ್ನೋದೇ ಇರೋದಿಲ್ಲ. ಸೊ ಕಾಮಗಾರಿ ಶುರುವಾಗಿ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಆದರೂ ಕೂಡ ಮುಗಿಯೋದಿಲ್ಲ. ಮತ್ತೊಂದು ಕಡೆ ಕಾಮಗಾರಿಗಳೇ ಬಂದಾಗುತ್ತೆ. ಅದೇ ರೀತಿ ಒಂದು ಘಟನೆ ಬೆಂಗಳೂರಿನ ಕೆಂಗೇರಿ ಉಪನಗರ ಬಳಿಯ ಜ್ಞಾನಭಾರತಿ ಬಿಡಿಎ ಲೇಔಟ್ನಲ್ಲಿ ಕಂಡು ಬರ್ತದೆ. ಈ ಒಂದು ಲೇಔಟ್ನಲ್ಲಿ ಒಂದು ಪ್ರಮುಖ ರಸ್ತೆಯಲ್ಲಿ ರಸ್ತೆಯನ್ನ ಅಗದು ರಾಜಕಾಲುವೆ ಮಾಡ್ತೀನಿ ಅಂತ ಹೇಳಿ ರಸ್ತೆಯನ್ನು ಅಗದು 3-4 ತಿಂಗಳು ಆದರೂ ಕೂಡ ಸದ್ಯಕ್ಕೆ ಕಾಮಗಾರಿ ಸ್ಥಗಿತಗೊಂಡಿರ್ತಕ್ಕಂಥ ನನಗೆ ಅದೇ ಸ್ಥಳದಿಂದ ನೋಡ್ತಾ ಇದ್ದೀರಾ. ಇದು ಒಂದು ಪ್ರಮುಖ ರಸ್ತೆ. ಒಂದು ಪ್ರಮುಖ ರಸ್ತೆಯಲ್ಲಿ ರಾಜಕಾಲುವೆಯನ್ನ ಮಾಡಬೇಕು, ಗೋಡೆ ನಿರ್ಮಾಣ ಮಾಡಬೇಕು ಅಂತೇಳಿ ನಿತ್ಯ ಸಾವಿರಾರು ಮಂದಿ ಹೋರಾಟ ಮಾಡ್ತಿರ್ತಕ್ಕಂಥ ಒಂದು ಪ್ರಮುಖ ರಸ್ತೆಯನ್ನು ಅಗಿತಾರೆ 4 ತಿಂಗಳ ಮುಂಚೆ. ಸೊ ಕಾಮಗಾರಿ 1 ತಿಂಗಳು ನಡೆಯುತ್ತೆ. ಆದ್ರೆ ಕಳೆದ 2 ತಿಂಗಳಿಂದ ಕಾಮಗಾರಿ ಸಂಪೂರ್ಣವಾಗಿ ಬಂದಾಗಿದೆ. ಯಾರು ಕೂಡ ಇಲ್ಲಿ ಕಾರ್ಮಿಕರಿಲ್ಲ, ಸಂಬಂಧಪಟ್ಟ ಯಾರು ಕೂಡ ಇಲ್ಲಿ ತಲೆ ಕೆಡಿಸ್ಕೊಂತಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ. ಹೀಗಾಗಿ ಒಂದು ಪ್ರಮುಖ ರಸ್ತೆ ನಿತ್ಯ ಸಾವಿರಾರು ಮಂದಿ ಬಳಕೆ ಮಾಡ್ತಿರ್ತಕ್ಕಂಥ ಒಂದು ಪ್ರಮುಖ ರಸ್ತೆ ಈಗ ಬಂದಾಗಿದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಮತ್ತು ವಾಹನ ಸವಾರರು ಪರದಾಟ ಅನುಭವಿಸ್ತಾ ಇದ್ದಾರೆ. ರಸ್ತೆಗೆ ಅಂದ್ರೆ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಈಗ ಬೆಂಗಳೂರಿನ ಏನು ಪಟ್ಟಣಗೆರೆ ಬಳಿಯ ಕೆಂಗೇರಿ ಉಪನಗರ ಬಳಿಯ ಒಂದು ಜ್ಞಾನಭಾರತಿ ಸ್ಟೇಜ್ 2 ಲೇಔಟ್ ನಲ್ಲಿ ಕಂಡು ಬರ್ತದೆ. ನಿಜ ಕೂಡ ಇವರು ಅಧಿಕಾರಿಗಳಿಗೆ ಪದೇ ಪದೇ ಮನವಿ ಮಾಡ್ತಾ ಇದ್ದಾರೆ. ಈ ರೀತಿ ಆಗಿರೋದ್ರಿಂದ ನಮಗೆ ಇಲ್ಲಿ ಸಂಪರ್ಕ ಕಡಿತಗೊಂಡಿದೆ, ಡಿಸ್ಕನೆಕ್ಟ್ ಆಗಿದ್ದೀರಿ ನಾವು. ಸೊ ಇಲ್ಲಿರ್ತಕ್ಕಂಥ ಒಂದು ನಮ್ಮ ಸಾವಿರಾರು ಮಂದಿ ಸ್ಥಳೀಯರಾಗಿರ್ಬೋದು, ಇಲ್ಲಿರ್ತಕ್ಕಂಥ ವಾಹನ ಸವಾರಿಗೆ ತೀವ್ರ ಸಮಸ್ಯೆ ಆಗ್ತಾ ಇದೆ. ಈ ರೀತಿ ರಸ್ತೆ ಏಕಾಏಕಿ ಬಂದ್ ಆಗಿರ್ತಕ್ಕಂಥದ್ದು ರಾಜಕಾಲುವೆ ಹೆಸರಲ್ಲಿ ರಸ್ತೆಯನ್ನೇ ಹಾಳು ಮಾಡಿದ್ದಾರೆ. ಈಗ ನಮಗೆ ರಸ್ತೆ ಯಾರು ಮಾಡ್ಕೊಡ್ತಾರೆ ಅಂತ ಹೇಳಿ ಈಗಾಗಲೇ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಇತ್ತು ತಿರುಗಿ ನೋಡ್ತಾ ಇಲ್ಲ. ಈ ಕಾಮಗಾರಿ ಏನಾಗ್ತಾ ಇದೆ, ಯಾವಾಗ ಮುಗಿಯುತ್ತೆ ಅನ್ನೋದಕ್ಕೆ ಉತ್ತರನೂ ಕೂಡ ಕೊಡ್ತಾ ಇಲ್ಲ. ಸೊ ಸ್ಥಳೀಯರು ಈಗಾಗಲೇ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಮಾತಾಡ್ತಾ ಹೋಗ್ತೀನಿ ಏನಾಗ್ತಾ ಇದೆ ಅಂತ. ಕಾಮಗಾರಿ ಈಗ ಬಂದಾಗಿದೆ. ಸೊ ನಿತ್ಯ ಹೋರಾಡ್ತಕ್ಕಂಥ ಸಮಸ್ಯೆ ಈಗ ಎದುರಾಗಿರ್ತದೆ ಸರ್. ಇಲ್ಲಿ ಈ ಪ್ರಮುಖವಾಗಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ 4 ರೋಡ್ ಕೂಡುತ್ತಿದ್ದು. ಈ ರಸ್ತೆಯಲ್ಲಿ ಈಗ ಜುಲೈ ಎಂಡಲ್ಲಿ ಈ ರೋಡನ್ನು ಬಂದ್ ಮಾಡಿದ್ರು. ಆಗಸ್ಟಲ್ಲಿ ಕೆಲಸ ಒಂದಿಷ್ಟು ಶುರು ಮಾಡಿದ್ರು. ಆಗಸ್ಟ್ ಎಂಡಿಗೆ ಕೆಲಸ ನಿಂತೋಯ್ತು. ಆ ನಂತರ ಇವತ್ತಿನವರೆಗೆ ಯಾರು ಬಂದು ಇಲ್ಲಿ ಏನು ಮಾಡ್ತಾ ಇದೀವಿ ಗೊತ್ತಾಗ್ತಾ ಇಲ್ಲ. ಅದ್ರ ಜೊತೆಗೆ ಈ UGD ನೀರು ಇದ್ರ ಲೇಔಟಿಂದ ಮರಿಯಪ್ಪನ ಪಾಳ್ಯದಿಂದ ಮತ್ತೆ ಜ್ಞಾನಭಾರತಿ ಲೇಔಟಿಂದ ಬರ್ತಕ್ಕಂಥ UGD ನೀರು ಕೂಡ ಓಪನ್ ಕಾಲುವೆಗೆ ಬಿಟ್ಟಿದ್ದಾರೆ. ತುಂಬಾ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಇದು 1 ಲಕ್ಷ ಜನ ಓಡಾಡುವಂತ ಜಾಗ ಇದು. ಹಂಗಾಗಿ ಇಲ್ಲಿ ಮೇಯ್ನು ರೈಲ್ವೆ ಟ್ರ್ಯಾಕು ಮತ್ತೆ ಬಂದ್ ಆಗುತ್ತೆ. ಮತ್ತೆ ಆ ಕಡೆಯಿಂದ ಬರೋರಿಗೆ ಪ್ಯಾರಲರ್ ರೋಡ್ಸ್ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದನ್ನ ಕೆಲಸ ಬೇಗ ಮುಗಿಸಿದ್ರೆ ಇಲ್ಲಿರೋ ಜನಗಳಿಗೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ತಮ್ಮ ಒಂದು ಸಂಕಷ್ಟವನ್ನ ಹೇಳ್ಕೊಂತ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.